ಭಕ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರವೀಣ್. ಇವತ್ತು ಒಂದು ವಿಶೇಷವಾಗಿರುವಂಥ ತಂತ್ರ ಪರಿಹಾರವನ್ನು ತಂದಿದ್ದೇನೆ ಎರಡು ವಿಚಾರಕ್ಕಾಗಿ. ಒಂದು, ಆರೋಗ್ಯ ಬಾಧೆ, ಆರೋಗ್ಯದಲ್ಲಿ ತೊಂದರೆ, ರೋಗ ಬಾಧೆ ಮನೆಯಲ್ಲಿದೆಯಾ? ಹಾಗಾದರೆ ಈ ಪರಿಹಾರ ಮಾಡಿ ನೋಡಿ. ಎರಡನೇದು ಏನಕ್ಕೆ ಗುರುಗಳೇ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಸಾಲ ಬಾಧೆ ಅಂತೂ ಇದ್ದೇ ಇರ್ತದಲ್ವಾ. ಸಾಲ ನೀವು ಎಲ್ಲರೂ ಮಾಡಿರ್ತೀವಿ. ಆದಷ್ಟು ಈ ಸಾಲಗಳ ಪರಿಹಾರಕ್ಕೆ, ಸಾಲ ಬಾಧೆ ಬೇಗನೆ ನೀಗೋದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಸ್ವಲ್ಪ ವಿಚಿತ್ರ ಅನಿಸುತ್ತೆ ತಂತ್ರ ಪರಿಹಾರನ ತಂದಿದ್ದೀನಿ. ಮೊದಲು ಒಂದು ಕೆಲಸ ಮಾಡೋಣ, ಆರೋಗ್ಯದ ಬಗ್ಗೆ ಮಾತಾಡೋಣ. ಆರೋಗ್ಯವೂ ಮುಖ್ಯ ಅಲ್ವಾ, ದುಡ್ಡು ಆಮೇಲೆ ನೋಡೋಣ. ಆರೋಗ್ಯದ ಬಗ್ಗೆ ಮಾತಾಡೋಣ. ಏನಿಲ್ಲ, ಗೂಗಲ್ಗೆ ಹೋಗಿ ನಿಮಗೆ ಧನ್ವಂತರಿ ಫೋಟೋ ಸಿಗುತ್ತೆ. ಎಲ್ಲಿ ಗುರುಗಳು ಸಿಗ್ತದೆ ಅಂತ ಏನಿಲ್ಲ, ಧನ್ವಂತರಿ ಫೋಟೋ ಬಂದ್ಬಿಟ್ಟು ನಿಮಗೆ ಗೂಗಲಲ್ಲಿ ಸಿಗ್ತದೆ. ಗೂಗಲಲ್ಲಿ ಒಂದು ಧನ್ವಂತರಿ ಫೋಟೋವನ್ನು ತೆಗೀರಿ. ಅದನ್ನು ಕ್ಲೀನಾಗಿ ಫ್ರೇಮ್ ಏನಾದರೂ ಹಾಕಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅದನ್ನು ಇಡಿ. ಅದ್ರ ಮುಂದೆ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರು ತುಂಬಿಸಿಡಿ. ಇಷ್ಟೇ, ಯಾವುದೇ ರೀತಿಯ ಪೂಜೆ ಹೋಮ ಜಪ ಏನೂ ಇಲ್ಲ. ಆ ತಂಬಿಗೆಯ ನೀರನ್ನು ಆಗಾಗ ರೋಗ ಪೀಡಿತ ವ್ಯಕ್ತಿ ಬಂದ್ಬಿಟ್ಟು ಆ ತಂಬಿಗೆಯ ನೀರನ್ನು ಆವಾಗವಾಗ ಕುಡಿತಾ ಇರೋ ಥರ ಮಾಡ್ಕೊಳ್ಳಿ. ಸಾಕು, ನಿಮ್ಮ ರೋಗ ಬಾಧೆಯಲ್ಲಿ ವ್ಯತ್ಯಾಸಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರೋಗ ದಿನದಿಂದ ದಿನಕ್ಕೆ ಕಮ್ಮಿ ಆಗುತ್ತೆ. ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಈ ಒಂದು ಪರಿಹಾರವನ್ನು ನೀವು ಮಾಡಿ ನೋಡಿ. ಧನ್ವಂತರಿ ಫೋಟೋ ಎಲ್ಲಿ ಸಿಗುತ್ತೆ ಅಂದರೆ, ನಾರ್ಮಲ್ ಆಗಿ ನಿಮಗೆ ಧನ್ವಂತರಿ ಫೋಟೋ ಎಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ತೆಗಿಬೋದು. ಅದೇ ರೀತಿ ನಿಮಗೆ ಬಂದ್ಬಿಟ್ಟು ಒಂದು ಗಣಪತಿ ಚಿತ್ರವನ್ನು ಅದೇ ರೀತಿ ದೇವಮೂಲೆಯಲ್ಲಿಡಿ. ಈಶಾನ್ಯ ದಿಕ್ಕಿನಲ್ಲಿ, ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿಡಿ. ಅದರ ಮುಂದೆ ಒಂದು ಬೋಲ್ ಥರ ಬಟ್ಲೆ ಏನಾದರೂ ಇಟ್ಟು ಅದರಲ್ಲಿ ಬಂದ್ಬಿಟ್ಟು ಚಾಕ್ಲೇಟ್ಸ್ಗಳನ್ನ ಹಾಕಿಟ್ಟಿರಿ. ಸೊ ಈ ಚಾಕ್ಲೇಟ್ಸ್ಗಳನ್ನ ಹಾಕಿಟ್ಟಿರೋದು ಏನಾಗುತ್ತೆ ಅಂದರೆ, ಮನೆಗೆ ಬರುವಂಥ ವ್ಯಕ್ತಿಗಳು ಆ ಚಾಕ್ಲೇಟ್ಸ್ನ ತಗೊಳ್ಳೋ ಥರ ಇರಬೇಕು. ದೇವಮೂಲೆಯಲ್ಲೇ ಇರಬೇಕು. ಅಥವಾ ನಿಮ್ಮ ಮನೆಗೆ ಯಾರಾದರೂ ಮಕ್ಕಳು ಬಂದರು, ಆ ಚಾಕ್ಲೇಟ್ಸ್ನ ಅವರೇ ಕೈ ಹಾಕಿ ತಗೊಳ್ಳೋ ಥರ ಇರಬೇಕು. ಆ ರೀತಿ ಒಂದು ಅರೇಂಜ್ಮೆಂಟ್ ನೀವು ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಮನೆಯಲ್ಲಿ ಸಾಲ ಬಾಧೆ ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ. ಸಾಲ ಬಾಧೆ ಇಮಿಡಿಯೇಟಾಗಿ ಕಮ್ಮಿ ಆಗುತ್ತೆ ಗುರುಗಳೇ, ಎಲ್ಲ ಆಗೋಗ್ಬಿಡುತ್ತೆ ಅಂದರೆ ಇಲ್ಲ. ನಿಮಗೆ ನಿಮ್ಮ ಸಂಪಾದನೆ ಏನಿದೆ ಅದು ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಸಾಲ ಬಾಧೆ ಆಟೋಮೆಟಿಕ್ಲಿ ಸ್ವಲ್ಪ ಆ ಸಾಲ ತೀರ್ತಾ ಹೋಗ್ತದೆ. ಜಸ್ಟ್ ಆ ಬೋಲಲ್ಲಿ ಚಾಕ್ಲೇಟ್ ಹಾಕೋದನ್ನು ಮರಿಬೇಡಿ. ಅದು ₹1 ಚಾಕ್ಲೇಟ್ ಇದ್ದರೂ ಪರವಾಗಿಲ್ಲ. ಸೊ ಈ ಎರಡು ಪರಿಹಾರಗಳನ್ನು ದೇವಮೂಲೆಯಲ್ಲೇ ನೀವು ಮಾಡಿ ನೋಡಿ. 100% ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಅದೇ ರೀತಿ ನಾನು ಪ್ರತಿ ಮಂಗಳವಾರ ಬೆಂಗಳೂರಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಮತ್ತು ತಿಂಗಳಿಗೆ 2 ಸಲ ಬಂದ್ಬಿಟ್ಟು ನಾನು ಆನ್ಲೈನ್ ಕ್ಲಾಸ್ಗಳು ನಡೆಸ್ಕೊಡ್ತಾ ಇದ್ದೀನಿ. ಯಾರಿಗಾರು ಜ್ಯೋತಿಷದಲ್ಲಿ, ಯಂತ್ರ ಮಂತ್ರ ತಂತ್ರದಲ್ಲಿ ಆಸಕ್ತಿ ಇತ್ತಾ, ಬನ್ನಿ ನಮ್ಮ ಕ್ಲಾಸಿಗೆ ಸೇರಿ ಕ್ಲಾಸಲ್ಲಿ ನೀವು ಕಲಿಬೋದು. ಎಲ್ರಿಗೂ ಧನ್ಯವಾದಗಳು.